ಕಾರ್ಡ್ ನಂಬರ್ 15 ಸೀರಿಯಸ್ ಅಂತ ಹೇಳ್ತಾರೆ. ಓಕೆ, ಸೀರಿಯಸ್ ಅಂದ್ರೆ ಇಟ್ ಇಸ್ ಎ 5 pointed star, sacred star of the ancient Egyptian system. ಓಕೆ, ಏನ್ಷಿಯನ್ ಸಿಸ್ಟಮ್ ಅಲ್ಲಿ ಅವರು ದೇ ಥಾಟ್, ಅವ್ರು ಏನು ಯೋಚನೆ ಮಾಡ್ತಾರೆ ಅಂತಂದ್ರೆ ಈ ಒಂದು ನಕ್ಷತ್ರದ ಮೂಲಕ ಅವರೆಲ್ಲ ಬಂದಿದ್ದು ಅಂತ. ಎಲ್ಲಿಗೆ? ಈಜಿಪ್ಟಿಗೆ. ಓಕೆ, ದೇ ಆರ್ ಫ್ರಮ್ ದಿಸ್ ಸ್ಟಾರ್. ನಮ್ಮಲ್ಲಿ ಹೆಂಗೆ ಧ್ರುವ ನಕ್ಷತ್ರ ಅಂತೀವೋ, ಕೆಲವು ಧ್ರುವ ನಕ್ಷತ್ರದಿಂದ ಬಂದಿದ್ದೀವಿ ಅಂತ ಹೇಳ್ತಾರೆ, ಯಾವುದೋ ನಕ್ಷತ್ರದಿಂದ ಬಂದೀವಿ ಅಂತೀವಲ್ಲ, ಹಾಗೆ ಇವರೆಲ್ಲ ಸೀರಿಯಸ್ ಅನ್ನೋ ಒಂದು ನಕ್ಷತ್ರದ ಮೂಲಕ ಈಜಿಪ್ಷಿಯನ್ ಸಿಸ್ಟಮ್ ಬಂದಿದೆ ಅಂತ. ಇಟ್ಸ್ ಎ ವೆರಿ ವೆರಿ ಪವರ್ಫುಲ್. ಇಟ್ ಇಸ್ ಎ ಮೂವಬಲ್ ಕಾರ್ಡ್. ಓಕೆ, this card is a universal awareness, space travel. Space travel ಅಂತಂದ್ರೆ ಇಟ್ಸ್ ನಾಟ್ ಬೈ ಫ್ಲೈಟ್ ಆರ್ ಬೈ ಜೆಟ್. ಸ್ಪೇಸ್ ಟ್ರಾವೆಲ್ ಬೈ ಆಸ್ಟ್ರಲ್ ಟ್ರಾವೆಲ್ ಅಂತ. ಸ್ಪೇಸ್ ಟ್ರಾವೆಲ್ ಇಸ್ ಬೈ ಆಸ್ಟ್ರಲ್ ಟ್ರಾವೆಲ್ ಮಾಡ್ಬೋದು. ಪೈನೀರಿಂಗ್, ಅಡ್ವೆಂಚರ್, ಸ್ಟಾಮಿನಾ, ಸ್ಟ್ರೆಂತ್ ಎಲ್ಲ ಬರ್ತಿದೆ. ದಿಸ್ ಇಸ್ ಆಲ್ಸೋ ವೆರಿ ಪವರ್ಫುಲ್ ಕಾರ್ಡ್. ಇದೆಲ್ಲಾರ ಬಂತು ಅಂತಂದ್ರೆ, ಈ ಫಾರ್ ಎಕ್ಸಾಂಪಲ್ 10th house ಅಲ್ಲಿ ಬಂತು ಅಂತಂದ್ರೆ ಯು ಮೇ ಗೆಟ್ ಸಮ್ ಅವಾರ್ಡ್. ಓಕೆ, ಫೈನಾನ್ಷಿಯಲ್ ಬೆನಿಫಿಟ್ ಬರ್ಬೋದು, ಸಕ್ಸಸ್ ಆಗ್ಬೋದು, ಪ್ರೊಫೆಷನಲಿ ಸಕ್ಸಸ್ಫುಲ್ ಆಗ್ಬೋದು, ಒಂದು ಡಿಸಿಷನ್ ತಗೊಳ್ಳೋ ಅಂತ ಒಂದು ಇದು ಬರ್ಬೋದು, ಫಿಸಿಕಲ್ ಸ್ಟ್ರೆಂತ್ ಕೂಡ ಇಟ್ ವಿಲ್ ರೆಫರೆನ್ಸ್. ಓಕೆ, ಇದನ್ನ ಮೆಡಿಟೇಟ್ ಮಾಡೋದ್ರಿಂದ ನಿಮ್ಗೆ ಇಲ್ಲಿ ಯಾನಕ್ಕೆ ಬಂದಿದ್ರ ಅರ್ಥಗೆ ಅನ್ನೋದನ್ನ ನಮ್ಗೆ ಇದ್ರ ಒಂದು ಗೊತ್ತಾಗುತ್ತೆ. ಓಕೆ, ನಮ್ಮ ಉದ್ದೇಶ ಏನು, ಭೂಮಿ ಮೇಲೆ ಇದೀವಿ ಅನ್ನೋದ್ರ ಒಂದು ಗುರಿಗಳು ಗೊತ್ತಾಗುತ್ತೆ. ಹೌದು. ಆ ಟ್ರಯಾಂಗಲ್ ಏನಾದ್ರು ಸಿಂಬಲೈಸ್ ಮಾಡುತ್ತಾ? ಟ್ರಯಾಂಗಲ್ ಅರ್ಧ ಚಂದ್ರದ್ದು ಇನ್ನೊಂದು ಸಿಂಬಲ್ ಏನ್ ಹೇಳುತ್ತೆ ಅಂತಂದ್ರೆ, ಇಟ್ ಇಸ್ ಎ 5 star. ದಿಸ್ ಇಸ್ ಪಿರಮಿಡ್. ಓಕೆ, ದಿಸ್ ಇಸ್ ಸಮಥಿಂಗ್ ಲೈಕ್ ಮೂನ್. ಹೌದು. ಇಲ್ಲಿಂದ ಯು ಆರ್ ಕನೆಕ್ಟೆಡ್ ಟು ದಿಸ್ ಸ್ಟಾರ್ ಅಂತ. ಪಿರಮಿಡ್ ಇಸ್ ಕನೆಕ್ಟೆಡ್ ಟು ದಿಸ್ ಸ್ಟಾರ್. ಓಕೆ, ಸಮ್ವೇರ್ ಇಟ್ ಇಸ್ ಕನೆಕ್ಟೆಡ್ ಅಂತ ಹೇಳ್ಬೋದು. ಇನ್ನು ಅದ್ರ ಬಗ್ಗೆ ಆದ್ರೆ ತುಂಬಾ ಡೀಟೇಲ್ ತುಂಬಾ ಇದೆ. ಇದರೊಳಗಡೆ ಹೇಳಕ್ ಹೋದ್ರೆ, ಇದನ್ನ ಫಾರ್ ಎಕ್ಸಾಂಪಲ್ ಇದನ್ನ ನಾವು ಈ ಸ್ಪೋರ್ಟ್ಸ್ ಮನ್ ಗಳಿಗೆ ಮೆಡಿಟೇಟ್ ಮಾಡಕ್ ಕೊಟ್ರೆ ದೇ ವಿಲ್ ಗೆಟ್ ಮೋರ್ ಸ್ಟಾಮಿನಾ. ಓಕೆ, ದೇ ಕ್ಯಾನ್ ವಿನ್ ದಿ ರೇಸ್. ಸ್ಪೋರ್ಟ್ಸ್ ಮನ್, ಕ್ರಿಕೆಟ್ ಇರ್ಬೋದು, ರನ್ನಿಂಗ್ ಇರ್ಬೋದು, ಅಥ್ಲೆಟಿಕ್ ಇರ್ಬೋದು, ಯಾವ್ದಕ್ಕೆ ಎಂತವರಿಗೆ ಇದನ್ನ ಕೊಡ್ಬೋದು. ಓಕೆ, ಇಟ್ ವಿಲ್ ಗಿವ್ ಸ್ಟಾಮಿನಾ ಅಂಡ್ ಸ್ಟ್ರೆಂತ್ ಟು ದ ಸ್ಪೋರ್ಟ್ಸ್ ಮನ್. ನೆಕ್ಸ್ಟ್ ಕಾರ್ಡ್ ನಂಬರ್ 16 ಲೋಟಸ್, ಕಮಲ. ಕಮಲ ಅಂತಂದ್ರೆ ಇಟ್ ಇಸ್ ಎ ಸೇಕ್ರೆಡ್ ಫ್ಲವರ್ ಆಫ್ ನೆಪ್ತೀಸ್. ನೆಪ್ತೀಸ್ ಅಂತಂದ್ರೆ ದಿಸ್ ಇಸ್ ಕಾರ್ಡ್. ಓಕೆ, ಇವಳು ಮುಡ್ಕಡ್ತಿರ್ತಕ್ಕಂಥ ಒಂದು ಹೂವು. ಲಕ್ಷ್ಮಿ ಏನು ತಾವರೆ ಹೂವು ಅಂತೀವಲ್ಲ ಹಾಗೆ. ಇಟ್ಸ್ ಎ ಪವರ್ಫುಲ್ ಕಾರ್ಡ್. ಇಟ್ ಇಸ್ ಒಂಥರ ಪೀಸ್ಫುಲ್. ಇಟ್ ಇಸ್ ಎ ಫಿಕ್ಸೆಡ್ ಕಾರ್ಡ್. ಓಕೆ, ಪೀಸ್ಫುಲ್ ಆಗಿರುತ್ತೆ ಮೈಂಡ್. ಯು ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ ಪೀಸ್ ಆಫ್ ಮೈಂಡ್ ಅಂತ. ಓಕೆ, ಕಂಟಿನ್ಯೂಟಿ, ಮೆಡಿಟೇಷನ್, ಇವೆಲ್ಲ ಇದರೊಳಗಡೆ ನಮಗೆ ಸಿಗುತ್ತೆ. ಯಾವ್ದಾರ ಕಾರ್ಡಲ್ಲಿ ಕಾರ್ಡ್ 4th house ಅಲ್ಲಿ ಬಂತು ಅಂದ್ರೆ ನಿಮ್ಮ ಮನೆಯಲ್ಲಿ ಯಾವುದೂ ತೊಂದರೆ ಇಲ್ಲ, ಆರಾಮಾಗಿದ್ದೀರಾ, ಎಲ್ಲ ಹೆಂಗ್ ಬೇಕೋ ಹಂಗೆ ನಡ್ಕೊಂಡು ಹೋಗ್ತಾ ಇದೆ ಅಂತ. ಓಕೆ, ಎಲ್ಲಿ ಬಂದ್ರು ಇಟ್ ಇಸ್ ಎ ಪಾಸಿಟಿವ್ ಕಾರ್ಡ್. ಓಕೆ, ಈಗ 7th house ಬಂದ್ರೆ ಗಂಡ ಹೆಂಡತಿ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ. ಓಕೆ, ವೆರಿ ಗುಡ್ ಕಾರ್ಡ್. ಓಕೆ, 6th house ಬಂದ್ರೆ ಹೆಲ್ತ್ ಪ್ರಾಬ್ಲಮ್ ಏನು ಇಲ್ಲ. ಯು ಕ್ಯಾನ್ ನಥಿಂಗ್ ಟು ವರಿ ಅಬೌಟ್ ಹೆಲ್ತ್ ಅಂತ. ಓಕೆ, 4th house is powerful. ಓವರ್ ಆಗಿ ಇಟ್ ಇಸ್ ಆಲ್ಸೋ ಎ ಫಿಕ್ಸೆಡ್ ಕಾರ್ಡ್. ಇದರೊಳಗಡೆ ಫಿಕ್ಸೆಡ್ ಅಂಡ್ ಮೂವಬಲ್ ಕಾರ್ಡ್ಸ್ ಅಂತ ಇರ್ತಾರೆ. ನಮ್ಮಲ್ಲೂ ಹಾಗೆ ಇದೆ. ಫಿಕ್ಸೆಡ್, ಚರ, ಸ್ಥಿರ ಅಂತ ಇದೆ ನಮ್ಮಲ್ಲಿ. ಚರ ರಾಶಿ, ಸ್ಥಿರ ರಾಶಿ ಅಂತ ಹೇಳಲ್ವಾ, ಹಾಗೆಯೇ ಇದು ಚರ, ಸ್ಥಿರ ಅಂತ. ಇದು ಸ್ಥಿರ, ಸ್ಟೇಬಲ್. ಈ ಕಾರ್ಡ್ ಎಲ್ಲಾರ ಬಂತಂದ್ರೆ ದಟ್ ಈಸ್ ಪರ್ಮನೆಂಟ್. ಈ 4th house ಅಲ್ಲಿ ಬಂದ್ರೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಶಾಂತಿ ಇರುತ್ತೆ, ಚೆನ್ನಾಗಿರುತ್ತೆ, ಪೀಸ್ಫುಲ್ ಆಗಿರುತ್ತೆ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಂತ ಹೇಳ್ಬೋದು. ಇದು ಫಸ್ಟ್ ಹೌಸ್ ಅಲ್ಲಿ ಬಂದ್ರೆ ಏನಂತ? ಫಸ್ಟ್ ಹೌಸ್ ಅಂದ್ರೆ ಈಸ್ ಕ್ವೈಟ್ ಕಾಮನ್, ನಾರ್ಮಲ್ ಆಗಿರ್ತಾರೆ, ಯಾವುದೇ ಒಂದು ಕೆಟ್ಟ ಯೋಚನೆ ಇರಲ್ಲ, ಪೀಸ್ಫುಲ್ ಆಗಿರ್ತಾರೆ, ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಂತ. ಓಕೆ ಸರಿ, ಅದ್ರ ಮೇಲೆ ಇನ್ನೊಂದು ನಾನು ಲಾಸ್ಟ್ ಟೈಮ್ ಕೇಳ್ಬೇಕು ಅನ್ಕೊಂಡೆ. 5 star ಕಾರ್ಡ್ ಅಂತ ಏನು ಹೇಳುತ್ತೆ ಒಂದು, ಅದರಲ್ಲಿ ಈ ಕಾರ್ಡ್ಗಳು ಬಂದ್ರೆ ಯಾವ ತರ ಇರುತ್ತೆ 5 star? ಆ ಕಾರ್ಡ್ ಅಲ್ಲಿ ಫಾರ್ ಎಕ್ಸಾಂಪಲ್ 5 star ಯೂಸ್ ಮಾಡೋದು ನಾವು. 5 star ಸ್ಪ್ರೆಡ್ ಯೂಸ್ ಮಾಡೋದು ಯಾವಾಗ ಅಂತಂದ್ರೆ, ಈಗ ಒಂದು ಪ್ರಶ್ನೆ ಕೇಳ್ತೀರಾ, ಈ ಕೆಲಸ ಆಗತ್ತೋ ಇಲ್ವಾ, ನಂಗೆ ಈ ತೊಂದರೆ ಆಗಿದೆ, ಏನೋ ಪ್ರಾಬ್ಲಮ್ ಇದೆ, ಈ ಕಾರ್ಡ್ ಬಂತು ಅಂತಂದ್ರೆ ಏನು ವರಿ ಮಾಡಬೇಡಿ, ನಿಮ್ಗೆ ಕೆಲಸ ಆಗತ್ತೆ, ಸದ್ಯದಲ್ಲೇ ಒಳ್ಳೆ ರಿಸಲ್ಟ್ ಬರುತ್ತೆ, ಡೋಂಟ್ ಹ್ಯಾವ್ ಟು ವರಿ ಅಂತ ಹೇಳ್ಬೋದು. ಇದು 16 ಕಾರ್ಡ್ ನಂಬರ್ 16 ಅನ್ನೋದು ಯು ಕ್ಯಾನ್ ಗಿವ್ ಎ ನಂಬರ್, ಡೇಟ್, ಟೈಮ್ ಕೊಡ್ಬೋದು.
16 ಡೇಸ್ ಇರ್ಬೋದು ಅಥವಾ 16 ಮಂತ್ಸ್ ಇರ್ಬೋದು. ಇಟ್ ಡಿಪೆಂಡ್ಸ್. 16 ವೀಕ್ಸ್ ಇರ್ಬೋದು. ಡಿಪೆಂಡಿಂಗ್ ಅಪಾನ್ ದ ಸಿಚುಯೇಷನ್ ವಿ ಹ್ಯಾವ್ ಟು ಗಿವ್ ದ ರಿಸಲ್ಟ್. ಓಕೆ. 16ನೇ ಕಾರ್ಡ್ ಇದು. ಇಟ್ ಈಸ್ ಆಲ್ಸೋ ವೆರಿ ಪವರ್ಫುಲ್. ನಮ್ಗೇನೋ ತುಂಬಾ ಮನಸ್ಸು ದಿಗುಡ ಆಗಿರುತ್ತೆ, ಏನೋ ಪ್ರಾಬ್ಲಮ್ ಇರುತ್ತೆ, ಅಂತ ಟೈಮಲ್ಲಿ ಯು ಕ್ಯಾನ್ ಮೆಡಿಟೇಟ್ ಅಪಾನ್ ದಿಸ್ ಕಾರ್ಡ್. ಮನಸ್ಸು ಶಾಂತವಾಗಿರುತ್ತೆ ಅಂಡ್ ಯು ವಿಲ್ ಗೆಟ್ ದಿ ಒಂಥರ ಯು ವಿಲ್ ಗೆಟ್ ಏನ್ ಮಾಡಬೇಕು ಅನ್ನೋದು ಒಂದು ಸಿಗುತ್ತೆ, ಆನ್ಸರ್ ಸಿಗುತ್ತೆ. ಓಕೆ. ಸೊ ದಿಸ್ ಇಸ್ ಎ ಕಮಲ ನಮ್ಮ ಇದ್ರ ಪ್ರಕಾರ. ಮೆಡಿಟೇಷನ್ ಮಾಡೋದು ತುಂಬಾ ಒಳ್ಳೇದಿದು. ಎಸ್ ಸರ್. ಕಾರ್ಡ್ ನಂಬರ್ 17 ಕ್ರೂಕ್ ಅಂಡ್ ಫ್ಲೈಲ್ ಅಂತ ಹೇಳ್ತಾರೆ ಇದನ್ನ. ಓಕೆ. ಕ್ರೂಕ್ ಅಂಡ್ ಫ್ಲೈಲ್ ಅಂತಂದ್ರೆ ಇಟ್ ಇಸ್ ಎ ಕ್ರಾಸ್ಡ್ ಕ್ರೂಕ್ ಅಂಡ್ ಫ್ಲೈಲ್. ಒಂದು ಕ್ರಾಸ್ ಇದ್ದಂಗಿದೆ ಇದು. ದಿಸ್ ಈಸ್ ನಥಿಂಗ್ ಬಟ್ ದಿ ಎಂಬ್ಲಮ್ ಆಫ್ ಫೆರೋಸ್. ಫೆರೋಸ್ ಅಂತಂದ್ರೆ ಕಿಂಗ್ಸ್ ಕೈಯಲ್ಲಿ ಹಿಡ್ಕೊಳ್ತಾ ಇದ್ರಲ್ಲ ಒಂದು ಸೀಲ್ ಹೊತ್ತಲ್ವ ನಮ್ಮಲ್ಲಿ, ಈಗ ರಾಜಮುದ್ರೆ ಏನಲ್ವಾ, ರಾಜಮುದ್ರೆ ತರ ಇದು. ಓಕೆ. ಆ ಸಿಂಬಲ್ ಲೆಕ್ಕ ರಾಜಮುದ್ರೆ ಅಂತ ಹೇಳ್ಬೋದು ಇದಕ್ಕೆ. ಅಥಾರಿಟಿ, ಫೆರೋಸ್ ಅಥಾರಿಟಿ. ಈಗ ನಿಮ್ಗೆ ಫಾರ್ ಎಕ್ಸಾಂಪಲ್ 10ನೇ ಮನೆಯಲ್ಲೋ ಏನಾದ್ರು ಬಂತು ಅಂತಂದ್ರೆ ಈ ಕಾರ್ಡ್ ಅಲ್ಲಿ ನಿಮ್ಗೆ ನಿಮ್ ಪ್ರೊಫೆಷನ್ ಅಲ್ಲಿ ಯು ವಿಲ್ ಗೆಟ್ ಸಮ್ ಏನೋ ಒಂದು ಅವಾರ್ಡ್ ಬರ್ಬೋದು ಅಂತ ಹೇಳ್ಬೋದು. ಯು ಮೇ ಬಿ ರೆಕಗ್ನೈಸ್ಡ್ ಬೈ ಸಮ್ ಗವರ್ಮೆಂಟ್ ಸಮ್ ಆರ್ಗನೈಸೇಷನ್. ಇವಾಗ ಫೆರೋಸ್ ಅಂತ ಇಲ್ವಲ್ಲ, ಇವತ್ತೆಲ್ಲ ಆರ್ಗನೈಸೇಷನ್ ಇರ್ಬೋದು, ಸ್ಟೇಟ್ ಗವರ್ಮೆಂಟ್ ಇರ್ಬೋದು, ಸೆಂಟ್ರಲ್ ಗವರ್ಮೆಂಟ್ ಇರ್ಬೋದು, ಇಂಟರ್ನ್ಯಾಷನಲ್ ಇರ್ಬೋದು, ಏನೋ ಒಂದು ಸಮಥಿಂಗ್ ಆನರರಿ, ಏನೋ ಒಂದು ಆನರ್ ಆಗ್ಬೋದು ನಿಮ್ಗೆ, ಆ ತರ ಒಂದು ಇಂಡಿಕೇಶನ್ ಕೊಡುತ್ತೆ. ದಿಸ್ ಈಸ್ ಆಲ್ಸೋ ಎ ಫಿಕ್ಸೆಡ್ ಕಾರ್ಡ್. ಡಿಸಿಪ್ಲಿನ್, ಅಥಾರಿಟಿ, ಯು ಶುಡ್ ಫಾಲೋ ಡಿಸಿಪ್ಲಿನ್, ವರ್ಲ್ಡ್ಲಿ ಸ್ಟೇಟಸ್. ಓಕೆ. ದಿಸ್ ಆಲ್ ಇಂಡಿಕೇಟ್ಸ್. ಓಕೆ. ದಿಸ್ ಈಸ್ ಈಗೋ. ಇಟ್ ಆಲ್ಸೋ ಶೋಸ್ ದ ಈಗೋ. ಈಗೋ ಅಂತಂದ್ರೆ ನಾಟ್ ಅಹಂಕಾರ ಅಲ್ಲ, ಇಟ್ ಇಸ್ ಬಿಲೋ ಅಹಂಕಾರ. ಅಹಂಕಾರ ಇಸ್ ಸಮಥಿಂಗ್ ಬಿಯಾಂಡ್ ಈಗೋ. ಈಗೋ ಅಂತ ಸ್ವಲ್ಪ ಮಟ್ಟಿಗೆ ಇರ್ಬೇಕು ನಮ್ಗೆ, ಅದಿಲ್ಲ ಅಂತ ನಾವು ಜೀವನ ಮಾಡಕ್ಕಾಗಲ್ಲ. ಸೆಲ್ಫ್ ರೆಸ್ಪೆಕ್ಟ್, ಸ್ವಾಭಿಮಾನ ಅಂತ ಹೇಳ್ಬೋದು. ಓಕೆ. ಇಟ್ಸ್ ನಾಟ್ ಈಗೋ ಅಲ್ಲ, ಆ ತರ ಸ್ವಾಭಿಮಾನ ಅಂತ ಹೇಳ್ಬೋದು. ಆಯ್ತಾ. ದಿಸ್ ಈಸ್ ಆಲ್ಸೋ ಎ ವೆರಿ ಪವರ್ಫುಲ್ ಕಾರ್ಡ್. ನಿಮ್ಗೆ ಎಲ್ಲೋ ಒಂದ್ ಕಡೆ ರೆಕಗ್ನೈಸ್ ಆಗತ್ತೆ ನಿಮ್ದು ಕೆಲಸಕ್ಕೆ, ನಿಮ್ಮ ಒಂದು ಮನೆಯಲ್ಲಿ ಇರ್ಬೋದು, ಡ್ಯೂಟಿನಲ್ಲಿ ಇರ್ಬೋದು, ನಿಮ್ ಬಿಸ್ನೆಸ್ ಅಲ್ಲಿ ಇರ್ಬೋದು. ಇಟ್ ಇಸ್ ಎ ರೆಕಗ್ನಿಷನ್ ಕಾರ್ಡ್. ಓಕೆ. ಇದನ್ನ ಮೆಡಿಟೇಷನ್ ಮಾಡಬಹುದಲ್ಲ? ಇದನ್ನ ಮೆಡಿಟೇಷನ್ ಮಾಡಬೇಕು ಅಂದ್ರೆ ಓನ್ಲಿ ಫಾರ್ ದೋಸ್ ಹೂ ವಾಂಟೆಡ್ ಸಮ್ ರೆಕಗ್ನಿಷನ್. ಓಕೆ. ಯಾವ್ದೋ ಒಂದು ಫೀಲ್ಡ್ ಅಲ್ಲಿ ನಮ್ಗೆ ರೆಕಗ್ನಿಷನ್ ಸಿಗ್ತಾ ಇಲ್ಲ. ಫಿಲ್ಮ್ ಫೀಲ್ಡ್ ಇರ್ಬೋದು, ನಿಮ್ಮ ಫೀಲ್ಡ್ ಇರ್ಬೋದು, ಆಸ್ಟ್ರಾಲಜಿ ಫೀಲ್ಡ್ ಇರ್ಬೋದು, ಅಥವಾ ಟೀಚರ್ಸ್ ಇರ್ಬೋದು, ಸೈಂಟಿಸ್ಟ್ ಇರ್ಬೋದು, ಯಾವುದೇ ಫೀಲ್ಡ್ ಅಲ್ಲೂ ರೆಕಗ್ನಿಷನ್ ಸಿಗ್ತಾ ಇಲ್ಲ ಅಂದಾಗ ಈ ಕಾರ್ಡ್ ಮೆಡಿಟೇಟ್ ಮಾಡಿದ್ರೆ somehow you will be recognized in that field. Okay. For recognition purpose ನಾವು ಈ ಕಾರ್ಡ್ನ ಮೆಡಿಟೇಟ್ ಮಾಡಬಹುದು. ಸರ್, ಎಷ್ಟು ನಿಮಿಷ ಮಾಡಬೇಕಾಗಿರುತ್ತೆ ಪರ್ ಡೇ? ಅಟ್ ಲೀಸ್ಟ್ ನೀವೊಂದು 5 minutes 10 minutes ಮಾಡ್ತಾ ಹೋದ್ರೆ ಮಾಡ್ಕೊಂಡು ಹೋಗ್ಬೇಕು. ಓಕೆ. ಕಾಟಾಚಾರಕ್ಕೆ ಮಾಡಬಾರ್ದು. 5 to 10 minutes per day 48 days ಮಾಡಿದ್ರೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಓಕೆ ಸರ್.